ವಿಶ್ವಾಸ್. ನಾನು ಕಡಿಮುಂದಣಿಯಿಂದ ಬರ್ತಿತ್ತು. ನನ್ನ ತಂದೆ ಹೆಸರು ಸಣ್ಸ್ವಾಮಿ ಮತ್ತು ನನ್ನ ತಾಯಿ ಹೆಸರು ನವೀನ. ನಾನು ಬೇತಲ್ ಪಬ್ಲಿಕ್ ಸ್ಕೂಲ್ಗೆ ಸತತ 12 ವರ್ಷದಿಂದ ಬರ್ತಿದ್ದೆ. ನಾನು LKG ಇಂದ 10th ಗಂಟೆ ಇಲ್ಲೇ ಓದಿತ್ತು. ನಾನು ಈ ವರ್ಷ SSLC ಎಕ್ಸಾಮಿನಲ್ಲಿ 607 ಮಾರ್ಕ್ಸ್ ತಗೊಂಡಿದ್ದೀನಿ. ಇದಕ್ಕೆ ನನ್ನ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಈ ಶಾಲೆಗೆ ಕಳಿಸೋದಕ್ಕೆ. ನೆಕ್ಸ್ಟ್ ನಮ್ಮ HM ಮತ್ತು ಸೆಕ್ರೆಟರಿ ಸರ್ಗೆ ಈ ಹಳ್ಳಿ ಸ್ಕೂಲಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿ ನಮಗೆಲ್ಲ ಇಂಗ್ಲೀಷ್ ಎಜುಕೇಷನ್ ಕೊಟ್ಟಿರೋದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನಗೆ ಸಬ್ಜೆಕ್ಟ್ ಟೀಚರ್ಸ್, ನನಗೆ 10th ಇಂಗ್ಲೀಷ್ ಕನ್ನಡನ ಸರ್ ಸಂಬಂಧಿಸಿರೋ, ಇಂಗ್ಲೀಷ್ನ ಮಂಜುನಾಥ್ ಸರ್ ಮತ್ತು ಹಿಂದಿನ ಸ್ವಾಮಿ ಸರ್, ಸೈನ್ಸ್ನ ತುಂಗೇಶ್ ಸರ್, ಮ್ಯಾಥ್ಸ್ನ ಯೋಗೇಶ್ ಸರ್ ಮತ್ತು ಸೋಷಿಯಲ್ನ ಶಾಂತ ಸರ್ ತರ್ತಿದ್ರು. ಇವರೆಲ್ಲ ಎಕ್ಸಲೆಂಟ್ ಪಾಠ ಮಾಡ್ತಿದ್ರು. ಯಾವುದೇ ಡೌಟ್ ಇದ್ದರೂ ಆಗಲೇ ಕ್ಲಿಯರ್ ಮಾಡ್ತಿದ್ರು. ಮತ್ತು ನನಗೆ ಸ್ಪೆಷಲ್ ಕ್ಲಾಸನ್ನು ಮಾಡೋರು. ಆಮೇಲೆ ಯಾವುದೇ ಡೌಟ್ ಇದ್ದರೂ ಅವೆಲ್ಲ ಕ್ಲಿಯರ್ ಮಾಡೋರು. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಸೆಕ್ರೆಟರಿ ಸರ್ ಮತ್ತು HM ಅವ್ರ ಪ್ರಯತ್ನದಿಂದ ಮತ್ತು ಅವರು ನಮಗೆ ಕೊಟ್ಟಿರೋ ಅಮೂಲ್ಯ ಸಮಯದಿಂದ ನಾವು ಉಪಯೋಗ ಮಾಡ್ಕೊಂಡಿದ್ದಕ್ಕೆ ನಮಗೆ 607 ಮಾರ್ಕ್ಸ್ ಬಂತು. ಇದು ಕಮ್ಮಿ ಅನ್ಕೋತೀನಿ. ನನಗೆ ಹಿಂದಿನ ಮ್ಯಾಚಲ್ಲಿ 618 ಮಾರ್ಕ್ಸು, ಅದರಿಂದ ಮ್ಯಾಚಲ್ಲಿ 621. ಇದಕ್ಕೆ ಹೋಲಿಸ್ಕೊಂಡ್ರೆ ಕಮ್ಮಿ ಆಯಿತು ಅನ್ಕೋತೀನಿ. ಓಕೆ. ನಾನು ಬೇತಲ್ ಶಾಲೆ HM ಮೇರಿ ಫಿಲೋಮಿನಾ. ಇದು ಶಾಲೆ ಶುರುವಾಗಿ 20 ವರ್ಷ ಆಯಿತು. ಅಂದಿನಿಂದ ಇಂದಿನವರೆಗೂ ಜನರ ಪ್ರೀತಿ ಗಳಿಸ್ಕೊಂಡು ಸರಾಗವಾಗಿ ನಡೀತಾ ಇದೆ. ಪ್ರತಿ ವರ್ಷ 7 ವರ್ಷದಿಂದ 10th ಸ್ಟ್ಯಾಂಡರ್ಡ್ ರಿಸಲ್ಟ್ ಸತತವಾಗಿ 100% ಇದೆ. ಇದಕ್ಕೆಲ್ಲ ಕಾರಣ ನನ್ನ ಟೀಚರ್ಸು, ಆಡಳಿತ ಮಂಡಳಿ. ನನ್ನ ಟೀಚರ್ಸ್ ವಿಶೇಷ ಶ್ರಮ ವಹಿಸಿದ್ದಾರೆ. ನಾನು ಅವ್ರಿಗೆ ವಂದನೆ ಹೇಳ್ತೀನಿ. ಅದೇ ರೀತಿ ಮಕ್ಕಳು ಸಹ ತಮ್ಮೆಲ್ಲ ಜ್ಞಾನ ತಿಳುವಳಿಕೆಗೆ ಏನು ಬೇಕೋ ಅದಕ್ಕೆ ಶ್ರಮ ವಹಿಸಿ ಕಷ್ಟಪಟ್ಟು ಕಲ್ತಿದ್ದಾರೆ. ಮೊದಲನೇದು ಹೈಯೆಸ್ಟು 607 ವಿಶ್ವಾಸ್ ಅಂತ, ಮತ್ತು 606 ಲಕ್ಷ್ಮಿ ಅಂತ ಸೆಕೆಂಡ್ ಹೈಯೆಸ್ಟ್. ಮತ್ತು ಇದರ ಒಳ್ಳೆ ಡಿಸ್ಟಿಂಕ್ಷನಲ್ಲಿ ಮತ್ತು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದಾರೆ. ಮತ್ತು ಈ ಶಾಲೆ ಪ್ರಾರಂಭವಾಗಿದ್ದಾಗ ಭಾಳ ಕಡಿಮೆ ಫೀಸಲ್ಲಿದ್ವಿ. ಈಗ 20 ವರ್ಷಕ್ಕೆ ಬಂದ್ರೂ ಮುಗಿದ್ರೂ ಇನ್ನೂ 20 ವರ್ಷಕ್ಕೆ 20,000 ಅನ್ನಂಗಿದ್ದೀವಿ. ಆದರೂ ದೇವರ ಸಹಾಯದಿಂದ, ಈ ಮನುಷ್ಯರ ಎಲ್ಲರ ಸಹಕಾರದಿಂದ ನಾವು ಇಷ್ಟರ ಮಟ್ಟಿಗೆ ನಡೀಲಿಕ್ಕೆ ಸಾಧ್ಯವಾಗ್ತಾಯಿದೆ. ಥ್ಯಾಂಕ್ ಯು. ಬೇತಲ್ ಸ್ಕೂಲು 20 ವರ್ಷದಿಂದ ಸ್ಟಾರ್ಟ್ ಮಾಡೋದು. ನಾನೊಬ್ಬ ರಿಟೈರ್ಡ್ ಟೀಚರಾಗಿ ಸ್ಟಾರ್ಟ್ ಮಾಡಿದೆ. ಅಂದಿನಿಂದ ಇಂದಿನವರೆಗೂ ಆರ್ಥಿಕವಾಗಿ ಯಾರ ಸಹಕಾರ ಇದ್ದೆ ಸ್ವತಂತ್ರವಾಗಿ ನನಗೊಂದು ಇಲ್ಲಿ ಶಾಲೆ ಮಾಡಬೇಕು
ಹಳ್ಳಿಯಲ್ಲಿ ಸಮಾಜ ಸೇವೆ ಮಾಡಬೇಕೆಂಬ ಆಸೆಯಿಂದ ಈ ಶಾಲೆಯನ್ನು ಹುಟ್ಟಾಕಿದೆ. ಅದಕ್ಕೆ ತಕ್ಕಂತೆ ನಾವು ಹಳ್ಳಿಗೆ ತಕ್ಕ ಹಾಗೆ ಮಕ್ಕಳ ಮೇಲೆ ಫೀಸಿನ ಬರ್ಡನ್ ಹಾಕದೆ ಇದುವರೆಗೂ ನಡೆಸ್ಕೊಂಡು ಬರಲಿಕ್ಕೆ ಸಹಾಯವಾಗಿದೆ. ಇದರಲ್ಲಿ ಯಾರು ಆರ್ಥಿಕವಾಗಿ ಭೌತಿಕವಾಗಿ ಯಾವುದೇ ರೀತಿ ಸಹಕಾರ ನಾವು ಇದುವರೆಗೂ ತಗೊಂಡಿಲ್ಲ. ಆದರೆ ಪೇರೆಂಟ್ಸ್ ದೈಹಿಕವಾಗಿ ಮಾನಸಿಕವಾಗಿ ನಮಗೆ ಸಪೋರ್ಟ್ ಕೊಡ್ತಿದ್ದಾರೆ. ಅದಕ್ಕಾಗಿ ಶಾಲೆ ಇಷ್ಟರ ಮಟ್ಟಿಗೆ ನಿಲ್ಲಲಿಕ್ಕೆ ಸಾಧ್ಯವಾಗಿದೆ. ನಾನು ಕಳಿಮುಂದನಿಂದ ಬರ್ತಿತ್ತು. ನಮ್ಮ ತಂದೆ ಹೆಸರು ಸಣ್ಣಸ್ವಾಮಿ ಮತ್ತು ನಮ್ಮ ತಾಯಿ ಹೆಸರು ನವೀನ. ನಾನು ಫಸ್ಟಾಗಿ ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಸ್ಕೂಲಿಗೆ ಕಳಿಸಿ ಇಲ್ಲಿ ಓದಿಸಿರೋಕ್ಕೆ. ನೆಕ್ಸ್ಟು ನಮ್ಮ HMಗೂ ಮತ್ತು ಸೆಕ್ರೆಟರಿ ಸರ್ಗೂ ಈ ಹಳ್ಳಿ ಸ್ಕೂಲಲ್ಲಿ ಇಲ್ಲಿ ಓಪನ್ ಮಾಡಿ ನಮಗೆ ಬೆಸ್ಟ್ ಇಂಗ್ಲೀಷ್ ಎಜುಕೇಷನ್ ಕೊಟ್ಟಿರೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ HM ಮತ್ತು ನಮ್ಮ ಸೆಕ್ರೆಟರಿ ಸರ್ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಸೆಕ್ರೆಟರಿ ಸರ್ ನನಗೆ ಫ್ರೀಯಾಗಿ ಜೆರಾಕ್ಸು ಮತ್ತು ಎಲ್ಲನೂ ಹೊಡ್ಸ್ಕೊಟ್ಟಿದ್ದಾರೆ, ಬುಕ್ಗಳು ಕೊಟ್ಟಿದ್ದಾರೆ ಮ್ಯಾಥ್ಸ್ ವರ್ಕೌಟ್ ಮಾಡೋಕ್ಕೆ. ಮತ್ತು ನನಗೆ ಕನ್ನಡನ ಸುರೇಶ್ ಸರ್ ತೆಗೆದಿದ್ರು, ಇಂಗ್ಲೀಷ್ನ ಮಂಜುನಾಥ್ ಸರ್, ಹಿಂದಿನ ಸ್ವಾಮಿ ಸರ್, ಸೋಷಿಯಲ್ನ ಶಾಂತರ ಸರ್, ಮ್ಯಾಥ್ಸ್ನ ಯೋಗೇಶ್ ಸರ್ ಮತ್ತು ಸೈನ್ಸ್ನ ತುಂಗೆ ಸರ್ ತಗೋತಿದ್ರು. ಎಲ್ಲ ಬೆಸ್ಟಾಗಿ ಟೀಚ್ ಮಾಡ್ತಿದ್ರು. ನಮಗೆ ಯಾವುದೇ ರೀತಿಯ ಡೌಟು ಎಲ್ಲನೂ ಕ್ಲಿಯರ್ ಮಾಡ್ತಿದ್ರು. ನಮಗೆ ಹೋದ ವರ್ಷ ಕ್ವಶನ್ ಪೇಪರ್ ಎಲ್ಲ ಕೊಟ್ಟು ನಮಗೆ ಹೆಲ್ಪ್ ಮಾಡ್ತಿದ್ರು. ಮತ್ತು ಯಾವುದೇ ಡೌಟ್ ಇದ್ದರೂ ಎಷ್ಟೊತ್ತೆಲ್ಲ ಫೋನ್ ಮಾಡಿದ್ರು ಎಲ್ಲ ಡೌಟ್ನು ಕ್ಲಿಯರ್ ಮಾಡ್ತಿದ್ರು. ಈಗ ನಮಗೆ HMಗೂ ಮತ್ತು ನಮಗೆ ಈ ಎಲ್ಲ ಸೌಲಭ್ಯ ಒದಗಿಸಿ ಕೊಟ್ಟಿರೋ ನಮಗೆ HMಗೂ ಮತ್ತು ಸೆಕ್ರೆಟರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮೂರು ಕಳಿಮುಂದಳ್ಳಿ. ನಮ್ಮಪ್ಪ ಮಹೇಶ್ ಕೆಟ್ಟಿ, ನಮ್ಮಮ್ಮ ವಿನೋದನ್ಕೆ. ನಾನು LKG ಇಂದ ಅಪ್ ಟು 10th ಗಂಟೆ ಇಲ್ಲೇ ಓದಿದ್ದು. ಸೊ 12 ಇಯರ್ಸ್ ಆಯಿತು. ಈ SSLC 606 ತೆಗೆದು ನಮ್ಮ ಶಾಲೆಗೆ ಒಂದು ಕೀರ್ತಿ ತಂದಿದ್ದೀನಿ. ಸೊ ಎಲ್ಲ ಥರದ ಫೆಸಿಲಿಟಿ LKG ಇಂದ ಅಪ್ ಟು 10th ಗಂಟೆ ಇಲ್ಲಿದೆ. ಏನೇ ಹೆಲ್ಪ್ ಬೇಕಿದ್ರು ನಮ್ಮ ಟೀಚರ್ಸ್, ನಮ್ಮ HM ಮತ್ತು ಸೆಕ್ರೆಟರಿ ಸರ್ ಎಲ್ಲ ಥರದ ಸಪೋರ್ಟ್ ಮಾಡಿದ್ದಾರೆ. ಡೇ 1ಇಂದ ತುಂಬ ಥರದ ಸಪೋರ್ಟ್ ಮಾಡಿ ನಮ್ಗೆ ಈ ಮಟ್ಟಕ್ಕೆ ತಂದಿದ್ದಾರೆ. ಸೊ ಎಲ್ಲ ಕ್ರೆಡಿಟ್ಸ್ ನಮ್ಮ ಟೀಚರ್ಸ್, ನಮ್ಮ ಸ್ಟಾಫ್, ನಮ್ಮ HM, ನಮ್ಮ ಸೆಕ್ರೆಟರಿ ಸರ್. ಸೊ ಹಳ್ಳಿಲಿ ಕಟ್ಟಿದ್ರು ಯಾವ ಇಂಟರ್ನ್ಯಾಷನಲ್ ಸ್ಕೂಲ್ಗಿಂತ ಏನು ಕಡಿಮೆ ಇಲ್ಲ. ಎಲ್ಲ ಥರದ ಡೌಟ್ ಆಗಿರ್ಬೋದು, ಏನೇ ಇರ್ಬೋದು, ನಮ್ಮ ಟೀಚರ್ಸ್ಗಳು ಎಲ್ಲ ಥರ ಸಾಲ್ವ್ ಮಾಡಿದ್ದಾರೆ. ನಾವು ಡೌಟ್ ಬರ್ದಿದ್ರು ನಮ್ಮ ಟೀಚರ್ಸ್ಗಳು ಈ ಥರ ಡೌಟ್ ಅವರೇ ಹುಟ್ಟಾಕಿ ನಮಗೆ ಡೌಟ್ ಕೇಳಿದ್ದಾರೆ. ಎಲ್ಲ ಥರದ ಫೆಸಿಲಿಟೀಸ್ ಇದೆ ಎಲ್ಲ. ಆ್ಯಂಡ್ ಜೆರಾಕ್ಸ್ಗಳು LBA ಬುಕ್ ಅಂತ ಕೊಟ್ಟು ಬುಕ್ ಕೊಟ್ಟರು. ಲಾಸ್ಟಲ್ಲಿ ತುಂಬ ಥರದ ಎಲ್ಲ ಸೋರ್ಸ್ಗಳು ಆ್ಯಂಡ್ ಜೆರಾಕ್ಸ್ಗಳು ಅವರೇ ಫ್ರೀಯಾಗಿ ಇಲ್ಲೇ ಸ್ಕೂಲಲ್ಲೇ ಓಡಿಸ್ಕೊಟ್ರು ನಮಗೆ. ಸೊ ಎಲ್ಲ ಥರ ಥ್ಯಾಂಕ್ಸ್ ನಮ್ಮ ಸೆಕ್ರೆಟರಿ ಸರ್, ನಮ್ಮ HM ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕನ್ನಡದಲ್ಲಿ 125, ಇಂಗ್ಲೀಷ್ 99, ಹಿಂದಿ 97, ಮ್ಯಾಥ್ಸ್ 92, ಸೈನ್ಸ್ 95, ಸೋಷಿಯಲ್ 98 ತೆಗೆದು 606 ತೆಗೆದು ನಮ್ಮ ಶಾಲೆಗೆ ಒಂದು ಕೀರ್ತಿ. ಥ್ಯಾಂಕ್ ಯು. ಮೋಹನ್ ಕುಮಾರಿ BR ಅಂತ. ನಾನು ಬೈಷ್ಣಳ್ಳಿಯಿಂದ ಬರ್ತಾ ಇರೋದು. ನಮ್ಮ ಅಪ್ಪನ ಹೆಸರು ರಾಜೇಗೌಡ, ನಮ್ಮ ಅಮ್ಮನ ಹೆಸರು ಮಮತಾ ಅಂತ. ನಾನು LKG ಇಂದ ಅಪ್ ಟು 10th ಇಲ್ಲೇ ಓದಿದ್ದು. LKG ಇಂದ ಕೂಡ 10th ಇದುವರೆಗೂ A ಇಂದ A+ ಬಿಟ್ಟರೆ B+ ತಗೊಂಡೇ ಇಲ್ಲ. ಇದಕ್ಕೆಲ್ಲ ಕ್ರೆಡಿಟು ಟೀಚರ್ಸ್ ಆಗಿರ್ಬೋದು, ಸ್ಟಾಫು, HM, ಸೆಕ್ರೆಟರಿ ಸರ್ ಇವರೆಲ್ಲ ಕೋಆಪ್ರೇಟ್ ಮಾಡಿರೋದಕ್ಕೆ ನಾವು ಒಳ್ಳೆ ಸ್ಕೋರ್ ಮಾಡುತ್ತಾ ಬಂದ್ವಿ ಚಿಕ್ಕದ್ರಿಂದ. 10th ಸಹ ನಾನು 585 ತಂದು ಒಳ್ಳೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀನಿ. ನಂದು ಕನ್ನಡ 124, ಇಂಗ್ಲೀಷ್ 100, ಮ್ಯಾಥ್ಸ್ 85, ಸೈನ್ಸ್ 92, ಸೋಷಿಯಲ್ಲು 94 ತಂದು ಒಳ್ಳೆ ಸ್ಕೋರ್ ಮಾಡಿದ್ದೀನಿ. ನೆಕ್ಸ್ಟ್ ನಮ್ಮ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಸ್ಕೂಲು ಚಿಕ್ಕದ್ರಿಂದ ಸ್ವಲ್ಪನೇ ಡೆವಲಪ್ ಆಯ್ತಾ ಬರ್ತಾಯಿದೆ. ಅರ್ಕಲ್ಗೋಡು ತಾಲೂಕಲ್ಲಿ ಒಳ್ಳೆ ಸ್ಥಾನ ಪಡೆದಿದೆ ನಮ್ಮ ಸ್ಕೂಲು. ಫಿಸಿಕಲ್ಲಾಗಿ, ಮೆಂಟಲಾಗಿ ತುಂಬ ಚೆನ್ನಾಗಿ ಇಲ್ಲಿ ಕೋಪ್ರೇಟ್ ಮಾಡ್ತಾರೆ. ಎಲ್ಲದ್ರ ಬಗ್ಗೆನೂ ಕ್ಲಾಸ್ ಮಾಡ್ತಾರೆ. ನಮ್ಮ HM ಆಗಿರ್ಬೋದು, ವಾರಕ್ಕೊಂದ್ಸಲೂ ಎಲ್ಲ ಸ್ಟೂಡೆಂಟ್ಸು ಕರೆದು ಡೈಲಿ ನೀಡ್ಸು, ಮಾನಸಿಕ ಮೌಲ್ಯಗಳನ್ನು ಹೇಗೆ ಅಳವಡಿಸ್ಕೋಬೇಕು ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ನಾನು ಎಲ್ಲ ಟೀಚರ್ಸ್ಗಾಗಲಿ, ಸರ್ ಆಗ್ಬೋದು, ಟೀಚರ್ಸ್ ಆಗಿರ್ಬೋದು, ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಎಲ್ಲ ಥರದ ಡೌಟ್ ಆಗಿರ್ಬೋದು, ಯಾವುದ್ರ ಬಗ್ಗೆನಾದರೂ ಒಳಗಿಂದು ಎಲ್ಲನೂ ಕೂಡ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. 10th ನಮಗೆ ಮಕ್ಕಳುಗಳಿಗೆ ತುಂಬ ಜಾಸ್ತಿ ಪ್ರೆಷರ್ ಆಗಬಾರ್ದು ಅಂತ ಪಾಠನೂ ಮುಗಿಸಿ ಬೇಗ ನಮಗೆ ರಿವಿಷನ್ ಕೂಡ ಸ್ಟಾರ್ಟ್ ಮಾಡಿದರು. ತುಂಬ ಚೆನ್ನಾಗಿ ನಮಗೆ ಎಲ್ಲ ಬಗ್ಗೆನೂ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಲ್ಲ ಸೋರ್ಸ್ ಆಗಿರ್ಬೋದು ಎಲ್ಲನೂ ಫ್ರೀಯಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನಾವು ಇಷ್ಟು ಚೆನ್ನಾಗಿ ಸ್ಕೋರ್ ಮಾಡೋಕ್ಕಾಯಿತು. ಹಾಗಾಗಿ ನಿಮ್ಮೂರಲ್ಲಿ ಎಲ್ಲ ಚಿಕ್ಕ ಮಕ್ಕಳಿದ್ರು ನಮ್ಮ ಸ್ಕೂಲಿಗೆ ಬಂದು ಸೇರಿಸಿ ಒಳ್ಳೆ ಸ್ಕೋರ್ ಮಾಡಿಸ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ನನ್ನ ಹೆಸರು ಸುರೇಶ್ ಅಂತ ಹೇಳಿ, ನಾನು ಕನ್ನಡ ಶಿಕ್ಷಕರಾಗಿ ಈ ಒಂದು ಬೇತಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ನಾನು ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾಯಿದ್ದೇನೆ. ಈ ಒಂದು ಶಾಲೆಗೆ ಮುಖ್ಯೋಪಾಧ್ಯಾಯ ಇರತಕ್ಕಂತಹ ಮೇರಿ ಫಿಲೋಮಿನಾ ಮ್ಯಾಮ್ ರವರು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಸಂಸ್ಥೆಯನ್ನು ಕಟ್ಟಿ 7 ಬಾರಿಯೂ ಕೂಡ ಸತತವಾಗಿ 100% ರಿಸಲ್ಟನ್ನು ನಾವು ತಂದು ಕೊಟ್ಟಿದ್ದೀವಿ. ಎಲ್ಲ ಶಿಕ್ಷಕರು ಕೂಡ, ಎಲ್ಲ ವಿಷಯದ ಶಿಕ್ಷಕರು ಕೂಡ ಅತ್ಯದ್ಭುತವಾಗಿ ಪಾಠ ಬೋಧನೆ ಮಾಡುವುದರ ಜೊತೆಗೆ ಈ ಒಂದು ಶಾಲೆಗೆ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ನಾವು ನೀಡುತ್ತೇವೆ.
ಇಲ್ಲಿ ಮುಖ್ಯೋಪಾಧ್ಯಾಯರಿರ್ತಕ್ಕಂತಹ ಎ ಮೇರಿ ಫಿಲೋಮಿನಾ ಮ್ಯಾಮ್ ರವರು ಒಂದು ಗ್ರಾಮೀಣ ಪ್ರದೇಶದಲ್ಲಿ ತೆರೆದಂತಹ ಒಂದು ವಿದ್ಯಾಸಂಸ್ಥೆ ಮಕ್ಕಳಿಗೆ ವಿದ್ಯೆಯನ್ನು ನೀಡುವುದರ ಮೂಲಕ ಮಕ್ಕಳಲ್ಲಿ ಸಂಸ್ಕಾರ ಏನು ಇರ್ತಕ್ಕಂಥ ವಿಚಾರವನ್ನು ಮಕ್ಕಳಲ್ಲಿ ಬಿತ್ತಿರ್ತಕ್ಕಂಥ ನಮಗೆ ಅದು ಬಹಳ ಒಂದು ಅಭಿಮತವನ್ನು ನಾನು ಅವರಿಗೆ ವ್ಯಕ್ತಪಡಿಸ್ತೇನೆ. ಯಾಕೆಂತ ಹೇಳಿದರೆ ಒಂದು ಗ್ರಾಮೀಣ ಭಾಗದಲ್ಲಿ ಬಡ ಮಕ್ಕಳಿಗೆ ಉಪಯೋಗವಾಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಮಕ್ಕಳಲ್ಲಿ ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನು ಬೆರೆಸಿ ಮಕ್ಕಳನ್ನು ಒಂದು ಉತ್ತುಂಗ ಶಿಖರಕ್ಕೆ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನು ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಹಾಗಾಗಿ ನನಗೆ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಏನಪ್ಪಾ ಅಂತಂದ್ರೆ ಒಂದು ಗ್ರಾಮೀಣ ಭಾಗದಲ್ಲಿ ಎಲ್ಲಾ ಮಕ್ಕಳು ಕೂಡ ಇವತ್ತು ವಿದ್ಯಾಭ್ಯಾಸ ಮಾಡಿ ಮೆಡಿಕಲ್ ಅನ್ನ ಪಡ್ಕೊಂಡಿದ್ದಾರೆ. ಮೊನ್ನೆ ಅಂಬಿಕಾ ಎಂಬತಕ್ಕಂಥ ಒಂದು ವಿದ್ಯಾರ್ಥಿನಿ ಮೆಡಿಕಲ್ ಅನ್ನ ಪದವೀಧರೆಯಾಗಿ ಇವತ್ತು ಹೊರಹೊಮ್ಮಿರ್ತಕ್ಕಂಥದ್ದು ಅದು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಅದಕ್ಕೆ ಎಲ್ಲ ಟೀಚರ್ಸ್ಗಳು ಕೂಡ ಕಾರಣ ಆಗಿರ್ತಾರೆ, ಅದ್ರ ಜೊತೆಗೆ HM ಕೂಡ ಕಾರಣ ಆಗಿರ್ತಾರೆ. ಇಷ್ಟನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ.